ಇತಿಹಾಸದ ಪುಟದಲ್ಲಿ ಹುದುಗಿ ಹೋಗಿದ್ದ ಲಕ್ಕುಂಡಿಯ ಗತ ವೈಭವ ಮುಂದಿನ ಪೀಳಿಗೆ ತಿಳಿಯುವಂತಾಗಿದೆ. ಇತ್ತೀಚೆಗೆ ಲಕ್ಕುಂಡಿಯಲ್ಲಿ ದೊರೆತ ನಿಧಿ ದೇಶದ ಗಮನ ಸೆಳೆದು ಹಲವು ಬೆಳವಣಿಗೆಗೂ ಕೂಡ ಕಾರಣ ಆಗಿದೆ. ಹೀಗಾಗಿ ಸರ್ಕಾರ ಲಕ್ಕುಂಡಿ ಅಭಿವೃದ್ಧಿ ಹಾಗೂ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಆಸಕ್ತಿ ತೋರಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಪಂಚ ದೇವಾಲಯ ಪಂಚಬಾವಿಗಳ ಅನಾವರಣ ಉತ್ಖನನ ಸ್ಥಳ ವೀಕ್ಷಣೆ ಮಾಡಿದ ಸಚಿವ ಎಚ್.ಕೆ. ಪಾಟೀಲ್. ಹೌದು, ಲಕ್ಕುಂಡಿ ವಿಶೇಷ ಬಾವಿಗಳಿಗೆ ಹೆಸರಾದದ್ದು. ಅಂತಹ ಬಾವಿಗಳ ಪುನರುಜ್ಜೀವನಗೊಳಿಸಿ ಅನಾವರಣಗೊಳಿಸಲಾಗಿದೆ. ಇಂತಹ ಅಭೂತಪೂರ್ವ ಕಾರ್ಯಕ್ಕೆ ಸಚಿವ ಎಚ್.ಕೆ. ಪಾಟೀಲರಿಗೆ ಕ್ಷೇತ್ರದ ಶಾಸಕ ಸಿ.ಸಿ. ಪಾಟೀಲ್, ಪರಿಷತ್ ಸದಸ್ಯ ಎಸ್.ಬಿ. ಸಂಕನೂರು ಇಂದು ಸಾಥ್ ನೀಡಿದರು. ಲಕ್ಕುಂಡಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅವರ ವಿಶೇಷ ಆಸಕ್ತಿ ಹಾಗೂ ಕಾಳಜಿಯಿಂದ ಪಂಚ ದೇವಾಲಯಗಳ ಬಾವಿಗಳ ಜೀರ್ಣೋದ್ಧಾರವನ್ನು 10 ಕೋಟಿ ರೂಪಾಯಿ ಅನುದಾನದಲ್ಲಿ ಜೀರ್ಣೋದ್ಧಾರ ಕೈಗೊಳ್ಳಲಾಗ್ತಾ ಇದೆ. ಈ ಮೂಲಕ ಇಲ್ಲಿನ ಚಬ್ಬೇರಿ ಬಾವಿ, ಸಿದ್ದರ ಬಾವಿ, ವಿದ್ಯಾಶಂಕರ ಲಿಂಗ ದೇವಸ್ಥಾನ, ಸೋಮನಕಟ್ಟಿ ಈಶ್ವರ ದೇವಾಲಯ, ಕಪ್ಪಚರ ಮಠ, ಫಕೀರಸ್ವಾಮಿ ಮಠದ ಬಾವಿ, ಚೌಕಿ ಮಠ ಬಾವಿಗಳು ಮತ್ತೆ ತಮ್ಮ ಗತವೈಭವ ಸಾರುವಂತಾಗುತ್ತದೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನ ಮನೆ ಮಾಡಿಕೊಂಡಿದ್ದ ಚೌಕಿ ಮಠ ಕುಟುಂಬ 4-5 ತಲೆಮಾರಿನಿಂದ ದೇವಸ್ಥಾನದಲ್ಲಿ ವಾಸವಿತ್ತು. ಇಂದು ಸಚಿವ ಎಚ್.ಕೆ. ಪಾಟೀಲ್ ಚೌಕಿ ಮಠ ಬಾವಿ ವೀಕ್ಷಿಸಿ ಚೌಕಿ ಮಠ ಆವರಣದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು. ಬಂಗಾರ ಹಚ್ಚಿದ್ದನ್ನ ಇದು ನಂದಲ್ಲ, ಬಂಗಾರ ಇದು ಸಮಾಜದ್ದು, ದೈವದ್ದು, ಇದು ಸರ್ಕಾರದ್ದು, ನೀವು ತೋಡ್ರಿ ಅಂತೇಳಿ ಕೊಡೋದ್ರ ಮೂಲಕ ಪ್ರಾಮಾಣಿಕತನವನ್ನು ಮೆರೆದ. ಅವ್ರ ತಾಯಿ, ಅವ್ರ ಅಜ್ಜಿ ಅವನಿಗೆ ನೀವು ಮಾಡಿದ್ದು ಸರಿ ಐತೆ ಅಂತೇಳಿ ಆಶೀರ್ವಾದ ಮಾಡಿದರು, ಬೆಂಬಲಿಸಿದ್ರು. ಅಂದರೆ ಈ ಪೀಳಿಗೆಗೂ ಸಹಿತ ಅದೇ ಸ್ವಭಾವ, ಅದೇ ಮನಸ್ಸು, ಅದೇ ಊರಿನ ಬಗ್ಗೆ ಅಭಿಮಾನ ಅನ್ನೋದನ್ನು ನಾನು ಈ ಸಂದರ್ಭದೊಳಗೆ ಅತ್ಯಂತ ಧನ್ಯತೆಯಿಂದ ಗಮನಿಸ್ತೇನೆ. ಆ ಕಾರಣಕ್ಕೇ ಅವತ್ತು ಸಿದ್ದು ಪಾಟೀಲ್ ಹೇಳಿ ಚೌಕಿ ಮಠ ಕುಟುಂಬಸ್ಥರ ಜೊತೆ ಸಚಿವರು ಮಾತುಕತೆ ಕೂಡ ನಡೆಸಿದ್ರು. ಈ ವೇಳೆ ಮಾತನಾಡಿದ ಸಚಿವ ಪಾಟೀಲ್, ಲಕ್ಕುಂಡಿ ತನ್ನ ಗತವೈಭವ ಕಾಣುವ ಇಚ್ಛೆ ಸಹಕಾರಗೊಳಿಸಲು ತನ್ನ ಕಾರ್ಯಕ್ರಮ ವಹಿಸಿದೆ. ವರ್ಷದ ಹಿಂದೆ ಪಲ್ಲಕ್ಕಿ ಹೊರಿಸಿ ಜವಾಬ್ದಾರಿ ನೀಡಿದ್ದೀರಿ. ಆಗ ನಮಗೆ ಇತಿಹಾಸದ ಜ್ಞಾನೋದಯವಾಯಿತು. ಲಕ್ಕುಂಡಿ ಜನ ಎಷ್ಟು ದೊಡ್ಡವರು ಎಂದು ಆಗ ತಿಳಿಯಿತು. ಪಲ್ಲಕ್ಕಿಯಲ್ಲಿ ಕೇವಲ ಶಿಲೆ, ಶಿಲ್ಪ ಕೊಡ್ಲಿಲ್ಲ, ಸಿಕ್ಕ ಮುತ್ತು, ರತ್ನ, ಹವಳ, ಬಂಗಾರ ಎಲ್ಲವನ್ನ ಕೊಟ್ರು. ಈಗ ಮನೆ ಪಾಯ ತೆಗೆಯುವ ವೇಳೆ ಪ್ರಜ್ವಲ್ ರೀತಿಗೆ ನಿಧಿ ಸಿಕ್ಕಿತು. ಈ ನಿಧಿ ನನ್ನದಲ್ಲ ಎಂದು ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಕೊಟ್ರು ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. 2-3 ಘಟನೆಗಳನ್ನು ನಾವು ಸಿ.ಸಿ. ಪಾಟೀಲ್ರು, ಸಿದ್ದು ಪಾಟೀಲ್ರು, ನಿಮ್ಮೂರು ಪಂಚಾಯತಿ ಚೇರ್ಮನ್ರು, ಹಿರಿಯರು, ಎಲ್ಲ ಅಧಿಕಾರಿಗಳು ಎಲ್ಲ ಕೂಡಿ ನಾವು ಮಾಡಿದ್ದನ್ನು ಗಮನಿಸಿದ್ದೀರಿ. ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯಕ್ರಮ ಹಮ್ಮಿಕೊಂಡಿರೋ 10 ಪಲ್ಲಕ್ಕಿಗಳನ್ನು ಮಾಡಿ ಶಾಸಕರ ಹೆಗಲ ಮೇಲೆ ಒಂದು ಜವಾಬ್ದಾರಿ ಹಾಕಿದಿರಿ, ನಮ್ಮ ಹೆಗಲ ಮೇಲೆ ಒಂದು ಜವಾಬ್ದಾರಿ ಹಾಕಿದಿರಿ, ಸಿದ್ದು ಪಾಟೀಲ್ ಹೆಗಲ ಮೇಲೆ ಒಂದು ಜವಾಬ್ದಾರಿ ಹಾಕಿದಿರಿ, ಪಂಚಾಯತಿ ಅಧ್ಯಕ್ಷರ ಹೆಗಲ ಮೇಲೆ ಒಂದು, ಡಿ.ಸಿ. ಅವರ ಮೇಲೆ ಒಂದು. ಕನ್ನಡ ನಾಡಿನ ಐತಿಹಾಸಿಕ ಲಕ್ಕುಂಡಿಯು 101 ದೇವಾಲಯಗಳು ಹಾಗೂ 101 ಬಾವಿಗಳ ತವರು ಎಂದು ಖ್ಯಾತಿ ಪಡೆದಿದ್ದು, ಇವೆಲ್ಲವುಗಳನ್ನು ಹುಡುಕುವುದಕ್ಕೆ, ಉತ್ಖನನ ಮಾಡುವುದಕ್ಕೆ ಊರಿನ ಜನರನ್ನ ಬೇರೆಡೆ ಕಳಿಸುವ ಅಗತ್ಯವಿದೆ ಎನ್ನಲಾಗ್ತಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿದ್ದ ಇತಿಹಾಸವನ್ನ ಜಗತ್ತಿಗೆ ಪರಿಚಯಿಸುವ ಮತ್ತು ನಮ್ಮ ಪೂರ್ವಜರ ವಾಸ್ತುಶಿಲ್ಪದ ವೈಭವವನ್ನ ಮರುಸ್ಥಾಪಿಸುವ ಮಹತ್ವಾಕಾಂಕ್ಷಿ ಯೋಜನೆಗೆ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ನೀಡಿದರು. ಇಲ್ಲಿನ ಕೋಟೆ ವೀರಭದ್ರೇಶ್ವರ ದೇವಾಲಯದ ಅಂಗಳದಲ್ಲಿ ಈ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಯಿತು. ಇದೇ ವೇಳೆ ಲಕ್ಕುಂಡಿಯ ಗತವೈಭವವನ್ನ ಸಂಪೂರ್ಣವಾಗಿ ಮರುಸ್ಥಾಪಿಸಬೇಕಾದ್ರೆ ಪ್ರಸ್ತುತ ಇರುವ ಗ್ರಾಮವನ್ನ ಸ್ಥಳಾಂತರಿಸಿ ನವಲಕ್ಕುಂಡಿ ನಿರ್ಮಿಸಬೇಕು ಎಂಬ ಮನವಿಯನ್ನ ಸ್ಥಳೀಯರು ಸಚಿವರಿಗೆ ಸಲ್ಲಿಸಿದರು. 101 ದೇವಾಲಯಗಳು ಮತ್ತು 101 ಬಾವಿಗಳನ್ನ ಹೊರತೆಗೆಯಲು ಗ್ರಾಮಸ್ಥರನ್ನು ಇಲ್ಲಿಂದ ಸ್ಥಳಾಂತರ ಮಾಡುವುದು ಅನಿವಾರ್ಯ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ಸದ್ಯ ಸರ್ಕಾರದ ಆಸಕ್ತಿ ಹಾಗೂ ಸಚಿವ ಎಚ್.ಕೆ. ಪಾಟೀಲರ ಇಚ್ಛಾಶಕ್ತಿಯಿಂದ ಲಕ್ಕುಂಡಿಯಲ್ಲಿ ಅಭಿವೃದ್ಧಿ ಪರ್ವ ಆರಂಭವಾದಂತೆ ಕಾಣ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿ ಇತಿಹಾಸ ಜಗತ್ತಿಗೆ ಸಾರುವ ಕೆಲಸವಾದ್ರೆ ಸಾಕು ಅನ್ನೋದು ಇತಿಹಾಸ ಪ್ರಿಯರ ಅಭಿಪ್ರಾಯವಾಗಿದೆ. ಫಾರೂಕ್ ಮಕಾಂದರ್, ಜೀ ಕನ್ನಡ ನ್ಯೂಸ್, ಗದಗ.